ಅರಸಿ ವಾರ್ತೆ. ಇದು ಸುದ್ದಿ ಸಮಯ. What's up my gang? Welcome to hood. Pune cheering kara they were on the road. Make a gang send their and they should go church for you. Every young was the we love you all on the mood. What's up my gang? Welcome to hood. Pune cheering kara they were on the road. Make a gang send their and they should go church for you. ಇವತ್ತು ದೇವೇಗೌಡರ 92ನೇ ವಸಂತವನ್ನು ಮುಗಿಸಿ 93 ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ಸನ್ಮಾನ್ಯ ಈ ರಾಷ್ಟ್ರ ಕಂಡಂತಹ ಹಾಗೂ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಭಾರತ ದೇಶದ ಪ್ರಧಾನಿಯಾಗಿ ಕೆಂಪು ರೈತನ ಮಗ ಅವರ ಹುಟ್ಟುಹಬ್ಬವನ್ನು ಇವತ್ತು ಗಣಪತಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಮುಖಾಂತರ ಪರಮೇಶ್ವರಣ್ಣವರು, ಕುಮಾರಣ್ಣವರು ಎಲ್ಲ ನಮ್ಮ JDS ನ ಮುಖಂಡರು ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಸಹ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರಿಗೆ ಶತಾಯುಷಿ ಆಗಿ ಬಾಳ್ಲಿ ಆ ಗಣಪತಿ ದೇವರು ಅವರಿಗೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳ್ತಾ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಅವರ ಸೇವೆ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಹಾಗೂ ರೈತರ ಮಕ್ಕಳಿಗೆ ಇನ್ನೂ ಬಹಳ ಬೇಕಾಗಿರೋದ್ರಿಂದ ಅವರ ಏನು ಆಸೆ ಇದೆ ಆ ಆಸೆಯನ್ನ ಈಡೇರಿಸಲಿಕ್ಕೆ ಅವರಿಗೆ ಆ ದೇವರು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೇನೆ ಇದಾದ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಸಹ ಅವರ ಸೇವೆಗೋಸ್ಕರ ಹಣ್ಣು ಹಂಪಲನ್ನ ವಿತರಣಾ ಕಾರ್ಯಕ್ರಮವೂ ಸಹ ಇರ್ತದೆ. ತಾವೆಲ್ಲ ಅಲ್ಲಿಗೂ ಸಹ ಮಾಧ್ಯಮದವರು ಎಲ್ಲರೂ ಬರಬೇಕಾಗಿ ಮನವಿಯನ್ನ ಮಾಡ್ತಾ ಆ ದೇವರು ಅವರಿಗೆ ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ಈ ದೇಶದಲ್ಲಿ ಅವರು ಮಾಡಿದಂತ ಹಲವಾರು ಕಾರ್ಯಕ್ರಮಗಳು ಹಾಗೇನೆ ಮುಂದುವರ್ಕೊಂಡು ಹೋಗ್ಲಿ ಅನ್ನೋ ಒಂದು ಅವರು ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಲ್ಲ ಸಮಪಾಲು ಸಹಬಾಳು ಅನ್ನುವ ರೀತಿಯಲ್ಲಿ ಎಲ್ಲ ಸರ್ವ ಜನಾಂಗಕ್ಕೂ ಸಹ ಮೀಸಲಾತಿಯನ್ನ ತಂದುಕೊಟ್ಟಂತ ಯಾವುದೇ ರಾಜಕಾರಣಿ ಇದ್ರೆ ಅದು ಮೊದಲು ದೇವೇಗೌಡರು. ಹಾಗೇನೆ ಮಹಿಳಾ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಹಿಳಾ ಮೀಸಲಾತಿಯನ್ನು ತಂದುಕೊಟ್ಟಂತ ಯಾವುದೇ ರಾಜಕಾರಣಿ ಇದ್ರೆ ಅದು ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಹಾಗೇನೆ ಅವರು ಏನು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರುಗಳು ಇವತ್ತು ಏನು 34 ಜನ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ, ಹಾಗೇನೆ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಸಹ 24ರಿಂದ 25 ಜನ ದೇವೇಗೌಡರ ಒಂದು ಗರಡಿಯಲ್ಲಿ ಬೆಳೆದು ಇವತ್ತು ರಾಜಕಾರಣಿಗಳಾಗಿ ಇವತ್ತು ಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರು ದೇವೇಗೌಡರಿಗೆ ಇಚ್ಛಾಶಕ್ತಿ ಇದ್ರೆ ಇಲ್ಲಿರ್ತಕ್ಕಂಥ ಯಾವುದೇ ಮಟ್ಟಕ್ಕಾದ್ರೂ ರಾಜಕಾರಣಿ ಆಗ್ತಾನೆ ಅನ್ನೋದಕ್ಕೆ ದೇವೇಗೌಡ ನಿದರ್ಶನ ಅಂತ ಹೇಳ್ತಾ, ಇಲ್ಲಿ ದೇವೇಗೌಡ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ, ಮಾಧ್ಯಮದವರಿಗೆ ಎಲ್ಲರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಕಂಡಂತ ವ್ಯಕ್ತಿ ಅಂದ್ರೆ ಶ್ರೀಮಾನ್ ದೇವೇಗೌಡರವರು ಇವತ್ತು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತೇನಾದರೂ ರಾಜಕಾರಣಿಗಳಿದ್ರೆ ದೇವೇಗೌಡರ ಮಾರ್ಗದರ್ಶನ, ಅವರ ಮುಂದಾಲೋಚನೆಯಿಂದ ಇವತ್ತೆಲ್ಲ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಗಳಿದೆ. ಅವ್ರ ಮುಖಾಂತರ ಅವ್ರು ಕೊಟ್ಟಂತ ಸಲಹೆ ಮತ್ತು ಸಹಕಾರದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು. ಇವತ್ತು ದೇವೇಗೌಡರು ಗರಡಿಯಲ್ಲಿ ಬೆಳೆದವರು ಅಂತಂದ್ರೆ ಇವತ್ತೆಲ್ಲ ರಾಜಕಾರಣಿಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಅಂತಂದ್ರೆ ಒಂದು ಮಿಷನರಿ ಇದ್ದಂಗೆ. ಅದರಲ್ಲೂ ಕೂಡ ಅರಸೀಕೆರೆಯವರು ಕೂಡ ಆ ಗಡಿಯಲ್ಲೇ ಬೆಳೆದವರು ಅಂತಾವೆ. ಇವತ್ತು ಅವ್ರ ಗಡಿಯಲ್ಲಿ ಬೆಳೆದಿರ್ತಕ್ಕಂಥ ನಾವು ಅವ್ರು ಕೊಟ್ಟಂತ ಸಾಮಾಜಿಕ ನ್ಯಾಯ ಮತ್ತು ಸಮಾಜದ ಎಲ್ಲ ವರ್ಗದ ಜನರನ್ನ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಎಲ್ಲ ವರ್ಗದವರು ನಮ್ಮವರೇ ಅನ್ನೋ ಒಂದು ಭಾವನೆಯಿಂದ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಶ್ರೀಮಾನ್ ದೇವೇಗೌಡರು. ಬೇರೆ ದೇಶದಲ್ಲಿ ಬೇರೆ ಬೇರೆ ಕಾರಣದಿಂದ ನೋಡಬಹುದು, ಬಟ್ ಇವತ್ತು ಎಲ್ಲಾ ವರ್ಗದ ಜನರನ್ನ ಅಭಿವೃದ್ಧಿ ಕೆಲಸ, ರೈತರ ಪರವಾಗಿರ್ಲಿ, ಕೂಲಿ ಕಾರ್ಮಿಕರ ಪರವಾಗಿರ್ಲಿ, ಯಾವುದೇ ವರ್ಗದ ಪರವಾಗಿದ್ರು ಕೂಡ ದೇವೇಗೌಡರು ಕೊಟ್ಟಂತ ಕೊಡುಗೆ ಈ ರಾಜ್ಯಕ್ಕೆ
ಇವತ್ತು ಇರ್ತಕ್ಕಂಥದ್ದು. ಆ ದಿಕ್ಸೂಚಿಯಲ್ಲೇ ಇವತ್ತೆಲ್ಲ ರಾಜಕಾರಣಿಗಳು ಅವರ ನೆರಳಲ್ಲೇ ನಡ್ಕೊಂಡು ಹೋಗಿರ್ತಕ್ಕಂಥದ್ದು. ರಾಜಕೀಯ ಪಕ್ಷ ಭೇದ ಇರ್ಬೋದು, ವಿರೋಧ ಮಾಡೋದಂತ ಇರ್ಬೋದು, ಆದ್ರೆ ಅಂತಃಕರಣದಲ್ಲಿ ಅವ್ರ ಬಗ್ಗೆ ಹೇಳಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ ಅಂತ ಒಬ್ಬ ಧೀಮಂತ ರಾಜಕಾರಣಿ ಇವತ್ತು 92 ವರ್ಷದಲ್ಲಿ ಇವತ್ತು ಹುಟ್ಟುಹಬ್ಬನ ನಾವೆಲ್ಲರೂ ಕೂಡ ಈ ತಾಲೂಕಿನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಆಶೀರ್ವಾದವನ್ನ ಶತಾಯುಷಿಯಾಗಿ ಬಾಳ್ಲಿ, ಇನ್ನೂ ಕೂಡ ಅವರ ಸೇವೆ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಇದೆ ಅಂತಕ್ಕಂಥದ್ದು ಹೇಳಿ ಆ ಶಕ್ತಿಯನ್ನ ಭಗವಂತ ವಿಘ್ನೇಶ್ವರನು ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ, ಈ ದೇಶದ ಜನತೆಯ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರಾದರೂ ನಾಯಕರನ್ನ ಸೃಷ್ಟಿ ಮಾಡಿದ್ರೆ ಅದು ಶ್ರೀಮಾನ್ ದೇವೇಗೌಡರು ಅಂತ ಹೇಳ್ತಾ, ಈ ರಾಜ್ಯದಲ್ಲಿ ರೈತರ ಬಗ್ಗೆ ಯಾರ ಚಿಂತನೆ ಮಾಡ್ತಾರೆ ಅಂದ್ರೆ ಅದು ಶ್ರೀಮಾನ್ ದೇವೇಗೌಡರು. ರೈತರ ಬಗ್ಗೆ ಸದಾ ಚಿಂತೆಯನ್ನ ಯಾವಾಗ್ಲೂ ಕೂಡ ಮಾಡ್ಕೊಂಡ್ ಬಂದಿರ್ತಾರೆ ಅಂತ ಹೇಳ್ತಾ, ಇನ್ನು ಅನೇಕ ಈ ಮಾರ್ಗದಲ್ಲಿ ಅವರ ಒಂದು ಏನ್ ನಾಯಕರಿದ್ದಾರೆ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ದೇವೇಗೌಡರ ನೆರಳಿನಲ್ಲಿ ಬೆಳೆದಂತವರು, ಅವರ ಗರಡಿಯಲ್ಲಿ ಬೆಳೆದಂತ ಈ ರಾಜ್ಯದ ಬಗ್ಗೆ ಒಳ್ಳೆ ಚಿಂತೆಯನ್ನು ಮಾಡೋರು ಯಾರ ಇದ್ರೆ ಶ್ರೀಮಾನ್ ದೇವೇಗೌಡರು ಅಂತ ಹೇಳ್ತಾ, ಅವರಿಗೆ ಇನ್ನೂ ಈ 100 ಕಾಲ ಬಾಳಿ ಈಗ ಮಾರ್ಗದರ್ಶನ ಅವ್ರದ್ದು ರಾಜ್ಯಕ್ಕೆ ಹೆಚ್ಚಿನ ಒಂದು ಅವಶ್ಯಕತೆ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವ್ರ ಮಾರ್ಗದರ್ಶನ ಹೆಚ್ಚಾಗಿದೆ ಅಂತ ಹೇಳ್ತಾ ನನ್ನ 2 ಮಾತನಾಡೋ ಅವಕಾಶ ಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಅರಸಿ ವಾರ್ತೆ, ಇದು ಸುದ್ದಿ ಸಮಯ.